ಹಣ ಸಿಕ್ಕಂತೆ ಅಥವಾ ಕಳೆದುಕೊಂಡಂತೆ ಕನಸು ಬಿದ್ರೆ ಹಣ ಬರುತ್ತಾ? ಅಪ್ಪಿತಪ್ಪಿ ಕನಸು ಬಿದ್ರೆ ಕೋಟ್ಯಾಧಿಪತಿಯಾಗ್ತೀರಿ. ಹೌದು, ಸ್ವಪ್ನ ಶಾಸ್ತ್ರವು ಮನೋವಿಜ್ಞಾನಕ್ಕೆ ಸೇರಿದ ಒಂದು ಪ್ರಾಚೀನ ಗ್ರಂಥವಾಗಿದೆ. ಇದು ನಮ್ಮ ಜೀವನದ ಮೇಲೆ ಕನಸುಗಳು ಹೇಗೆ ಪ್ರಭಾವ ಬೀರ್ತದೆ ಅನ್ನೋದನ್ನ ಹೇಳ್ತದೆ. ಕನಸುಗಳು ನಮ್ಮ ಭವಿಷ್ಯದಲ್ಲಿ ಸಂಭವಿಸಬಹುದಾದ ಅದೆಷ್ಟೋ ಘಟನೆಗಳ ಬಗ್ಗೆಯೂ ಸೂಚನೆ ನೀಡುತ್ತದೆ. ಅಥರ್ವ ವೇದ, ಗರುಡ ಪುರಾಣ, ಯೋಗ ವಸಿಷ್ಠ ಮುಂತಾದ ವಿವಿಧ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ಕನಸುಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಸ್ವಪ್ನ ಶಾಸ್ತ್ರದಲ್ಲಿ ರಾತ್ರಿ ಮತ್ತು ಮುಂಜಾನೆ ಸಂಧಿಸುವ ಸಮಯವಾದ ಮುಂಜಾನೆ 3 ರಿಂದ 6 ಗಂಟೆಯ ಒಳಗೆ ಬೀಳುವ ಕನಸುಗಳು ನನಸಾಗುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗಿದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಣವನ್ನ ನೋಡೋದ್ರ ಅರ್ಥ ಏನು, ಕಳೆದುಕೊಳ್ಳೋದ್ರ ಅರ್ಥ ಏನು, ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಶಾಸ್ತ್ರ ಪುರಾಣಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹೌದು, ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಹಣವನ್ನ ಕಳೆದುಕೊಳ್ಳುವಂತೆ ಕನಸು ಕಂಡ್ರೆ ಇದರರ್ಥ ಮುಂದಿನ ದಿನಗಳಲ್ಲಿ ಸಾಲವನ್ನ ಪಡೆದುಕೊಳ್ಳುವಂತಾಗುವುದು ಅಥವಾ ಅವಕಾಶಗಳು ಕಳೆದುಕೊಳ್ಳುವಂತಹ ಸೂಚನೆಯಾಗಿರ್ತದೆ. ಇಂತಹ ಕನಸುಗಳು ನಿಮಗೆ ಹಣಕಾಸಿನ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತದೆ. ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ರಾಶಿ ರಾಶಿ ನೋಟುಗಳ ಬಂಡಲನ್ನ ನೋಡಿದ್ರೆ ಇದರರ್ಥ ನಮಗೆ ಹಣಕಾಸಿನ ಲಾಭವಾಗುವುದು ಅನ್ನೋದರ ಸೂಚನೆಯಾಗಿದೆ. ಇಂತಹ ಕನಸುಗಳು ಆರ್ಥಿಕ ಲಾಭವನ್ನ, ಉದ್ಯೋಗದಲ್ಲಿ ಬಡ್ತಿಯನ್ನ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯ ಮಾರ್ಗವನ್ನ ಸೂಚಿಸುತ್ತದೆ. ಇಂತಹ ಕನಸುಗಳು ನಮಗೆ ಶುಭ ಕನಸುಗಳಾಗಿರ್ತದೆ. ಇದಲ್ಲದೆ ನೀವು ನಿಮ್ಮ ಕನಸಿನಲ್ಲಿ ಹರಿದ ನೋಟುಗಳನ್ನು ನೋಡಿದ್ರೆ, ಹಳೆಯ ನೋಟುಗಳನ್ನು ನೋಡಿದ್ರೆ ಅಥವಾ ಕೊಳೆಯಾದ ನೋಟುಗಳನ್ನು ನೋಡಿದ್ರೆ ಅದನ್ನ ಶುಭ ಕನಸುಗಳು ಅಂತ ಪರಿಗಣಿಸಲಾಗುವುದಿಲ್ಲ. ಇಂತಹ ಕನಸುಗಳು ಬಿದ್ದರೆ ಅದು ನಿಮಗೆ ಆರ್ಥಿಕ ನಷ್ಟದ ಅಥವಾ ವಂಚನೆಯ ಸೂಚನೆಯಾಗಿರ್ತದೆ. ಇಂತಹ ಕನಸುಗಳು ಬಿದ್ದಾಗ ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸುತ್ತದೆ. ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಅಪಾರ ಮಟ್ಟದ ಹಣವನ್ನು ನೋಡುವ ಕನಸು ಬಿದ್ದರೆ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗಲಿದೆ ಎಂಬುದರ ಸೂಚನೆಯನ್ನ ನೀಡುತ್ತದೆ. ಯಾವುದೇ ವ್ಯಕ್ತಿಗಾದರೂ ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಮುನ್ನ ಇಂತಹ ಕನಸುಗಳು ಬೀಳ್ತವೆ. ಇಂತಹ ಕನಸುಗಳು ವ್ಯಕ್ತಿಯು ಯಶಸ್ಸನ್ನು ಸಾಧಿಸುವ ಮತ್ತು ಸಂಪತ್ತು ಹೆಚ್ಚಾಗ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಇದಲ್ಲದೆ ನೀವು ನಿಮ್ಮ ಕನಸಿನಲ್ಲಿ ಇದ್ದಕ್ಕಿದ್ದಂತೆ ಹಣವನ್ನು ನೀಡುವಂತೆ ಅಥವಾ ಹಣವನ್ನು ಪಡೆಯುವಂತೆ ಘಟನೆಯನ್ನು ನೋಡಿದ್ರೆ ಅದು ನಿಮ್ಮ ಮುಂದಿನ ದಿನಗಳ ಆರ್ಥಿಕ ಲಾಭದ ಬಗ್ಗೆ ಅಂದರೆ ಹಣಕಾಸಿನ ವ್ಯವಹಾರದ ಬಗ್ಗೆ ಹೇಳ್ತದೆ. ಇಂತಹ ಕನಸುಗಳು ಅದೃಷ್ಟ ಅಥವಾ ಬಡ್ತಿಯ ಸಂಕೇತವೆಂದು ಪರಿಗಣಿಸಲಾಗ್ತದೆ. ನೀವು ಯಾವುದೋ ಒಬ್ಬ ನಿರ್ಗತಿಕ ವ್ಯಕ್ತಿಗೆ ಹಣವನ್ನು ದಾನ ಮಾಡುವಂತೆ ಕನಸನ್ನು ನೋಡಿದ್ರೆ ಅದು ನಿಮ್ಮಿಂದಾಗುವ ಒಳ್ಳೆಯ ಕಾರ್ಯಗಳ ಸೂಚನೆಯಾಗಿದೆ ಅಂತ ಶಾಸ್ತ್ರ ತಿಳಿಸ್ತದೆ. ಇನ್ನು ನೀವು ಬಲವಂತವಾಗಿ ಯಾರಿಗಾದ್ರೂ ಹಣವನ್ನು ನೀಡ್ತಿದ್ದಂತೆ ಕನಸು ಬಿದ್ದರೆ ಅದು ಹಣಕಾಸಿನ ಸಮಸ್ಯೆಗಳು, ನಷ್ಟಗಳು ಎದುರಾಗ್ತದೆ ಅನ್ನೋದರ ಸೂಚನೆಯಾಗಿದೆ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿ ನಾಣ್ಯಗಳನ್ನು ನೋಡಿದ್ರೆ ಅದು ಆಧ್ಯಾತ್ಮಿಕ ಲಾಭದ ಸಂಕೇತವಾಗಿದೆ. ಅದೇ ನೀವು ಕನಸಿನಲ್ಲಿ ಕಬ್ಬಿಣದ ನಾಣ್ಯಗಳನ್ನು ನೋಡಿದ್ರೆ ಕೆಲವು ತೊಂದರೆಗಳು, ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗ್ತದೆ ಅನ್ನೋದರ ಸೂಚನೆಯಾಗಿದೆ ಅಂತ ಶಾಸ್ತ್ರ ತಿಳಿಸ್ತದೆ. ಧನ್ಯವಾದಗಳು.